ಸ್ಯಾಂಡಲ್ವುಡ್ ಅಲ್ಲಿ ಯಾಕೆ ದುರಂಧರ್ ತರ ಧೂಳೆಪ್ಸೋ ಮೂವಿಗಳು ಬರ್ತಾ ಇಲ್ಲ? ಏನ್ ಪ್ರಾಬ್ಲಮ್? ಈಗ ದುರಂಧರ್ ಏನು ನಮಗೆ ತೋರಿಸ್ತು ಅಂದ್ರೆ ಕತೆ ಮುಖ್ಯ, ಸ್ಟಾರ್ಗಳಲ್ಲ. ಹೆಜ್ಜೆ ದತ್ತಾತ್ರೇಯ ಕನ್ನಡದ ಬಹಳ ದೊಡ್ಡ ನಟರು, ಅವರು ವಿಂಗ್ ಕಮಾಂಡರ್ ಆಗಿತ್ತು. ನಾವು ಅವರ ಅನುಭವಗಳನ್ನು ಎಷ್ಟು ಬಳಸ್ಕೊಂಡಿದ್ವಿ. ಮುತ್ತಿನ ಹಾರ 4, ಅದು 2ನೇ ಮಹಾಯುದ್ಧದಿಂದ ಶುರುವಾಗಿ ಭಾರತ ಪಾಕಿಸ್ತಾನ ಯುದ್ಧದವರೆಗಿನ 4 ಯುದ್ಧದ ಘಟನೆಗಳನ್ನು ಜೋಡಿಸ್ಕೊಂಡು ಬಂದಂಥ ಸಿನಿಮಾ. ಆದರೆ ಮುತ್ತಿನ ಹಾರ ನಮ್ಮಲ್ಲಿ ಗೆಲ್ಲಿಲ್ಲ. ಇಮ್ಮಡಿ ಪುಲಕೇಶಿ ಒಂದು ಗೆದ್ದಿದ್ರೆ ನಮ್ಮಲ್ಲಿ ಆ ಮಾದರಿ ಎಷ್ಟು ಸಿನಿಮಾಗಳು ಬರೋಕ್ಕೆ ಸಾಧ್ಯ. ಸೊ ನಮ್ಮಲ್ಲಿ ಆಮೇಲೆ ಪುಣ್ಯ ಕೃಷ್ಣದೇವರಾಯ ಮತ್ತು ಮಯೂರ ಗೆಲ್ತು. ವಸಂತ ಸೇನ ಸಿನಿಮಾ, ಅದು ಶೂದ್ರಕರ ಮೃಚ್ಛಕಟಿಕ ನಾಟಕವನ್ನು ಇಟ್ಕೊಂಡು ಮಾಡಿದಂಥ ಸಿನಿಮಾ. ಆ ಸಿನಿಮಾ ಭಾಳ ಸ್ಪಷ್ಟವಾಗಿ ರಾಷ್ಟ್ರೀಯತಾವಾದವನ್ನು ಇಟ್ಕೊಂಡು ಮಾಡಿದಂಥ ಸಿನಿಮಾ. ಅದು ನಮ್ಮಲ್ಲಿ ಶಂಕರ್ ನಾಗ್ ಅಂತವ್ರು ಆಕ್ಸಿಡೆಂಟ್ ಅಂತ ಮಾಡಿದ್ರು. ಅದು ಶಂಕರ್ ನಾಗ್ ಅವರು ಬಹುಶಃ ಇನ್ನೊಂದು 10 ವರ್ಷ ಇದ್ದಿದ್ರೆ ಈ ಥರದ ಪ್ರಯತ್ನಗಳನ್ನು ನಮ್ಮಲ್ಲಿ ಮಾಡ್ತಿದ್ರು. ಏನೋ ಕನ್ನಡದಲ್ಲಿ ಒಂದೇ ಒಂದು ಸಿನಿಮಾ ಎಮರ್ಜೆನ್ಸಿಯ ಬಗ್ಗೆ ಬಂದಿದ್ದು ಚಂಡಮಾರುತ, ಪಟಾಭಿ ರಾಮರೆಡ್ಡಿ ಅವರು ಮಾಡಿದ್ರು. ಬಹುಶಃ ನಾವು ಈ ಸ್ಟಾರ್ಗಳನ್ನೆಲ್ಲ ಇಟ್ಕೊಂಡು ಸಿನಿಮಾ ಸೋಲ್ತಾ ಇದೆ ಅಂತ ಹೇಳ್ತೀವಲ್ಲ, ಕತೆ ಗೆಲ್ಲೋದಕ್ಕೆ ಸಾಧ್ಯ. ದುರಂಧರಿಂದ ಕನ್ನಡ ಕಲಿಯಬಹುದಾದ ಪಾಠ ಏನು ಅಂದರೆ ಕತೆಗಳನ್ನು ವಿಜೃಂಭಿಸುವ ಸಿನಿಮಾಗಳನ್ನೇ ಅವರು ಮಾಡ್ಕೊಂಡು ಹೋಗಬೇಕು. ದುರಂಧರ್ ಈ ಮೂವಿ ವರ್ಷದಲ್ಲಿ 2 ಸಲ ಬಂದು 2 ಸಲ ಎಲ್ಲರ ತಲೆಯಲ್ಲೂ ಏನಪ್ಪ ಇದು ಮೂವಿ, ಎಂತ ಮೂವಿ, ಈ ತರ ಮೂವಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಪಾಕಿಸ್ತಾನದಲ್ಲೇ ಶೂಟ್ ಆಗಿದೆ ಅನ್ನೋ ತರ ಸೆಟ್ ಹಾಕಿದ್ದಾರೆ, ಏನು ಕತೆ, ಏನು ಹೀರೋ ಎಂಟ್ರಿ, 1-2 ದುರಂಧರ್ ಬಗ್ಗೆ ಸಾಲು ಸಾಲು ಹೊಗಳಿಕೆಗಳ ಸುರಿಮಳೆ. ಈ ತರ ಮೂವಿನ ಕನ್ನಡದಲ್ಲಿ ಯಾರು ಮಾಡ್ತಾರೆ? ಈ ಥರ ಮೂವೀಸ್ಗಳನ್ನ ಮಾಡೋದಕ್ಕೆ ಕನ್ನಡದವರು ಧೈರ್ಯ ಮಾಡ್ತಿಲ್ವಾ? ಕತೆ ಸಿಗ್ತಿಲ್ವಾ? ಹೀರೋಯಿನ್ ಸಿಗ್ತಿಲ್ವಾ? ಈ ಥರ ಸಾವಿರಾರು ಪ್ರಶ್ನೆಗಳು ಸಿಗುತ್ತೆ. ಯಾಕೆ ಸ್ಯಾಂಡಲ್ವುಡ್ ಕೂಡ ಈ ರೀತಿಯ ನ್ಯಾಷನಲಿಸಮ್ ಥೀಮನ್ನು ಇಟ್ಕೊಂಡು ಮೂವಿ ಮಾಡ್ತಾ ಇಲ್ಲ? ಈ ಥರ ಪ್ರಶ್ನೆಗಳು ಸಾಕಷ್ಟು ಜನರಿಗೆ ಬಂದಿವೆ. ಯಾಕೆ ಬರ್ತಾ ಇಲ್ಲ ಅಂತ ಉತ್ತರನ ನಾವು ಕೊಡ್ತೀವಿ. ಇದನ್ನ ಹೇಳೋದಕ್ಕೆ ನಮ್ಮ ಜೊತೆ ಸಿನಿ ಪತ್ರಕರ್ತರಾದ ಡಾಕ್ಟರ್ ಶ್ರೀಧರ್ ಮೂರ್ತಿ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ, ಏನಾಗ್ತಿದೆ ಸ್ಯಾಂಡಲ್ವುಡ್ಡಲ್ಲಿ. ಸರ್, ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ. ನಮಸ್ತೆ. ಏನ್ ಸರ್ ಪ್ರಾಬ್ಲಮ್? ಸ್ಯಾಂಡಲ್ವುಡ್ ಅಲ್ಲಿ ಯಾಕೆ ಈ ತರ ದುರಂಧರ್ ತರ ಧೂಳೆಪ್ಸೋ ಮೂವಿಗಳು ಬರ್ತಾ ಇಲ್ಲ? ಏನ್ ಪ್ರಾಬ್ಲಮ್? ನಮ್ಮಲ್ಲಿ ಒಂದು ಕಾಲದಲ್ಲಿ ಒಂದು ನಂಬಿಕೆ ಸೃಷ್ಟಿ ಆಯ್ತು, ಸ್ಟಾರ್ಗಳಿದ್ರೆ ಸಿನಿಮಾಗಳು ಓಡುತ್ತೆ. ಹೌದೌದ್ರಿ. ಈಗ ದುರಂಧರ್ ಏನು ನಮಗೆ ತೋರಿಸ್ತು ಅಂದ್ರೆ ಕತೆ ಮುಖ್ಯ, ಸ್ಟಾರ್ಗಳಲ್ಲ, ಸ್ಟಾರ್ಗಳಿಂದ ಆಗ್ತಾ ಇಲ್ಲ ಅಂತ ಹೇಳಿ. ನಮ್ಮಲ್ಲಿ ಕತೆ ಬರ್ತಾ ಇಲ್ವಾ? ಇದೊಂದು ಬಹಳ ದೊಡ್ಡ ಸಮಸ್ಯೆ, ಎಲ್ಲ ಕಾಲದಲ್ಲೂ ಇದ್ದ ಸಮಸ್ಯೆ ಇದೆ. ನನಗೆ ನೀವು ಈ ಪ್ರಶ್ನೆ ಕೇಳುವಾಗ ನೆನಪಾಗೋದು ಹೆಜ್ಜೆ ದತ್ತಾತ್ರೇಯ, ಕನ್ನಡದ ಬಹಳ ದೊಡ್ಡ ನಟರು, ಅವರು ವಿಂಗ್ ಕಮಾಂಡರ್ ಆಗಿದ್ದವರು. 2 ಯುದ್ಧಗಳಲ್ಲಿ 65ರ ಚೈನಾ ಯುದ್ಧ ಮತ್ತು 71ರ ಪಾಕಿಸ್ತಾನದ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಿದವರು, ಯುದ್ಧದಲ್ಲೇ ಭಾಗವಹಿಸಿದವರು. ನಾವು ಅವರ ಅನುಭವಗಳನ್ನು ಎಷ್ಟು ಬಳಸ್ಕೊಂಡಿದ್ವಿ ಸಿನಿಮಾದಲ್ಲಿ. ಇದು ಅವರೊಂದು ಘಟನೆ ಹೇಳೋರು, ನನಗೆ ಅದೊಂದು ಇಮೇಜ್ ಥರ. ನೀವು ಕೇಳೋ ಪ್ರಶ್ನೆಗೆ 65ರಲ್ಲಿ ಅವರಿನ್ನೂ ಫ್ಲೈಟ್ ಕಲಿತಾ ಇದ್ದರು ಚೈನಾ ವಾರ್ ಡಿಕ್ಲೇರ್ ಆಗ. ಚೈನಾ ವಾರ್ ಬಹಳ ನಿರೀಕ್ಷಿತವಾಗಿ ಬಂದಂಥ ಯುದ್ಧ 65ರಲ್ಲಿ. ಭಾರತದಲ್ಲಿ ಪೈಲಟ್ಸ್ ಇಲ್ಲ. ನಿಮಗೆ ಚೈನಾದಲ್ಲಿ ನೀವು ಭೂಮಿಯ ಮೇಲೆ ಯುದ್ಧ ಮಾಡುವುದಕ್ಕಿಂತ ಏರ್ ವಾರ್ ಇದೆಯಲ್ಲ, ಅದು ಮೋಸ್ಟ್ ಪವರ್ಫುಲ್. ಯಾಕೆಂದರೆ ಅಲ್ಲಿ ಹಿಮಾಲಯ ಬೆಟಾಲಿಯನ್ ಬರೋದ್ರಿಂದ ಭಾರತ ಅಟ್ಯಾಕ್ ಮಾಡೋದು ಕಷ್ಟ ಇತ್ತು. ಸೊ ಯಾರ್ಯಾರು ಕಲಿತಾ ಇದ್ರು, ಇಲ್ಲ ನೀವು ಇಂಡಿಪೆಂಡೆಂಟಾಗಿ ವಾರ್ ಫೀಲ್ಡಿಗೆ ಬಂದ್ಬಿಡಿ ಅಂತ ಹೇಳಿ ಅವ್ರಿಗೆ ಒಂದು ಟ್ರೈನನ್ನು ಮಿಲ್ಟ್ರಿ ಅವರಿಗೆ ಅಂತ ಹೇಳಿದ್ರು. ಅವ್ರು ಹೇಳೋರು, ನಿಮ್ಗೆ ನಾಗ್ಪುರ ದಾಟೋವರೆಗೆ ನಮ್ಮದು ಮಾಮೂಲಿ ಟ್ರೈನ್ನಂಗೆ ಹೋಗ್ತಾ ಇತ್ತು. ಬಟ್ ನಾಗ್ಪುರ ದಾಟಿದ ಮೇಲೆ ಪ್ರತಿ ಸ್ಟೇಷನ್ನಲ್ಲಿ ಸಾವಿರಾರು ಜನ ಕಾದಿರು. ಸೊ ಇದು ಸೈನಿಕರು ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಆ ಟ್ರೈನಿಗೆ ಆರತಿ ಎತ್ತಿ ಅವ್ರ ಮನೆಯಲ್ಲೇನೋ ಪಾನಕನೋ ಕೋಸುಂಬರಿನೋ ಮತ್ತೊಂದು ಎಲ್ಲ ತಂದು ಕೊಟ್ಟು, ಇದು ಒಂದು ಸ್ಟೇಷನ್ನಲ್ಲ, ದೆಹಲಿ ತಲುಪೋವರೆಗಿನ ಪ್ರತಿ ಸ್ಟೇಷನ್ನಲ್ಲೂ ಇದಿತ್ತು. ಆಮೇಲೆ ಇವರು ದೆಹಲಿ ಬಂದರೆ ಅಲ್ಲಿ ಇವ್ರನ್ನ ಯಾರೋ ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ರು. ಇವ್ರಿಗೆಲ್ಲ ಹೊಸದೇಗ ನೀನು ಕಲಿತಾರೆ. ಸೊ ಅವರು ಟ್ಯಾಕ್ಸಿ ಅವ್ನು ಕೇಳಿ ಹಿಂಗೆ ಬೇಸ್ಗೆ ಹೋಗಬೇಕು ಅಂತ ಅವ್ನು ಟ್ಯಾಕ್ಸಿಯನ್ನು ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಎಷ್ಟು ಕೊಡಬೇಕಪ್ಪ ಅಂದ್ರೆ ಅವ್ನು ಸೆಲ್ಯೂಟ್ ಹೊಡೆದ್ರು. ಸೈನಿಕರ ಹತ್ರ ನಾವು ದುಡ್ಡು ಇಸ್ಕೊಡೋಲ್ಲ. ನನಗೆ ಈ ಘಟನೆ ಹೇಳಿದ ತಣ್ಣ ಹೇಳೋರು, ಕರ್ನಾಟಕದವ್ರಿಗೆ ಯುದ್ಧದ ಅನುಭವ ಇಲ್ಲ, ಅವ್ರಿಗೆ ಕಷ್ಟ ಗೊತ್ತಿಲ್ಲ ಅವರಿಗೆ, ಅದಕ್ಕೋಸ್ಕರ ಇಲ್ಲಿ ಯುದ್ಧದ ಸಿನಿಮಾಗಳು ಬರ್ತಾ ಇಲ್ಲ ಅಂತ. ನಂಗೆ ಯಾಕೆ ಕರ್ನಾಟಕದಲ್ಲಿ ದುರಂಧರ್ ಬರ್ತಾ ಇಲ್ಲ ಅಂದಾಗ ನೆನಪಾಗೋದಿತ್ತು,
ಇವರು ಬಹಳ ಮೈಸೂರು ಮಹಾರಾಜರು ಅವರು ಬ್ರಿಟಿಷ್ ಸಂಸ್ಥಾನದ ಆಶ್ರಯ ರಾಜರಾಗಿದ್ದರು. ಸೈನ್ಯವನ್ನು ಬಿಟ್ಬಿಟ್ರು ಬ್ರಿಟಿಷ್. ಇವರು ಸಂಗೀತ, ನಾಟಕ, ಕಲೆ, ನೃತ್ಯ ಇದರಲ್ಲಿ ತಣ್ಣಗಿದ್ರು. ಹಳೆ ಮೈಸೂರು ಬಹಳ ಮುಖ್ಯವಾಗಿ. ಹಳೆ ಮೈಸೂರಿನವರು ಯುದ್ಧವನ್ನು ನೋಡೇ ಇಲ್ಲ. ಇವರು ಕಳೆದ 200 ವರ್ಷದಲ್ಲಿ ಸೈನ್ಯವನ್ನೇ ನೋಡಿಲ್ಲ. ಇವರು ಕಲೆ, ನಾಟ್ಯ ಇದರಲ್ಲಿ ಆರಾಮಾಗಿದ್ದುಬಿಟ್ಟಿದ್ದಾರೆ. ಆದರೆ ನಿಮಗೆ ಉತ್ತರ ಕರ್ನಾಟಕದಿಂದ ಮೇಲಕ್ಕೆ ಅವರೆಲ್ಲ ಯುದ್ಧವನ್ನು ನೋಡಿದ್ರು. ನಿಮಗೆ ಮಲ್ಲಿಕಾಫರ್ ದಾಳಿ ಆಗಿರೋದು ಕೂಡ ಬಳ್ಳೆಯವರಿಗೆ, ಅವನು ಅಣಜಿವರೆಗೂ ಬಂದಿದ್ದ. ಅವರೆಲ್ಲರೂ ಯುದ್ಧವನ್ನು ನೋಡಿದ್ದಾರೆ. ಹೀಗಾಗಿ ನಮಗೆ ಯುದ್ಧದ ಸಿನಿಮಾಗಳನ್ನು ತಗೊಳ್ಳೋ ಮನಸ್ಥಿತಿ ಇವ್ರಿಗಿಲ್ಲ. ಹಾಗಾಗಿ ನನಗೆ ಬಹಳ ಕನ್ನಡದಲ್ಲಿ ದೊಡ್ಡ ಉದಾಹರಣೆ ಅಂದರೆ ಮುತ್ತಿನ ಹಾರ. 4 ಅದು 2ನೇ ಮಹಾಯುದ್ಧದಿಂದ ಶುರುವಾಗಿ ಭಾರತ ಪಾಕಿಸ್ತಾನ ಯುದ್ಧದವರೆಗಿನ 4 ಯುದ್ಧದ ಘಟನೆಗಳನ್ನು ಜೋಡಿಸ್ಕೊಂಡು ಬಂದಂಥ ಸಿನಿಮಾ ಅದು. ಮುತ್ತಿನ ಹಾರನ ಸಾಕಷ್ಟು ಅದು ಸೈನಿಕರ ಬದುಕಿನ ಕಥೆಯನ್ನು ಹೇಳುವ. ಆದರೆ ಮುತ್ತಿನ ಹಾರ ನಮ್ಮಲ್ಲಿ ಗೆಲ್ಲಿಲ್ಲ. ಏನು ಗೆಲ್ಲಬೇಕೋ ಆ ಮಾದರಿಯಲ್ಲಿ ಗೆಲ್ಲಿಲ್ಲ. ಇದು ಒಂದು ಸಮಸ್ಯೆ. ಆದರೆ ಇನ್ನೊಂದು, ನಮ್ಮಲ್ಲಿ ಐಡಿಯಾಲಜಿ ಬೇಸ್ಡ್ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಸಿನಿಮಾ ಮಾಡೋದಕ್ಕೆ ಸಾಕಷ್ಟು ಅಧ್ಯಯನ ಬೇಕಾಗುತ್ತೆ. ಸಾಕಷ್ಟು ಅದರ ಆಳಗಳನ್ನು ನೀವು ನೋಡಬೇಕಾಗತ್ತೆ. ನಮ್ಮಲ್ಲಿ ಆ ಥರದ ಅಧ್ಯಯನಗಳು ಕಮ್ಮಿ. ಸಿನಿಮಾಕ್ಕೆ ಅಂತ ಅಂದಾಗ ಇದು ಎಂಟರ್ಟೈನ್ಮೆಂಟ್ ಮೀಡಿಯಾಪ್ಪ ಅಂತ ಹೇಳಿ ನಾನು ನಮ್ಮ ರಾಜ್ಕುಮಾರ್ ಸರಣಿಯಲ್ಲೇ ಹೇಳಿದ್ದೆ. ಇಮ್ಮಡಿ ಪುಲಕೇಶಿ ಒಂದು ಗೆದ್ದಿದ್ರೆ ಇವತ್ತು ನಮ್ಮಲ್ಲಿ ಆ ಮಾದರಿ ಎಷ್ಟು ಸಿನಿಮಾಗಳು ಬರೋಕ್ಕೆ ಸಾಧ್ಯ. ಇಮ್ಮಡಿ ಪುಲಕೇಶಿ ಗೆಲ್ಲಿಲ್ಲ. ಸೊ ನಮ್ಮಲ್ಲಿ ಆಮೇಲೆ ಪುಣ್ಯ ಕೃಷ್ಣದೇವರಾಯ ಮತ್ತು ಮಯೂರ ಗೆಲ್ತು. 2ನೇದು ಅಣ್ಣವ್ರು ಆದ ಮೇಲೆ ಆ ಮಾದರಿ ಪಾತ್ರಗಳನ್ನು ಮಾಡೋರು ಯಾರು? ಅದೊಂದು ದೊಡ್ಡ ಸಮಸ್ಯೆ. ಇನ್ಯಾವ ಕಲಾವಿದರಿಗೂ ಈ ಐತಿಹಾಸಿಕ ಪಾತ್ರಗಳನ್ನು ಮಾಡುವ ಶಕ್ತಿ ಇರ್ತಿಲ್ಲ ನಮ್ಗೆ. ಹಾಗಾಗಿ ಕಟ್ಟುವ ತಂಡ ಮತ್ತು ಮಾಡುವ ಪಾತ್ರ ಇದು ಎರಡೂ ಕೂಡ ಸಮಸ್ಯೆ ಆಗೋದಕ್ಕೆ ಶುರುವಾಯಿತು. ಆಮೇಲೆ ಇನ್ನೊಂದು ಗಮನಿಸ್ಬೇಕಾದ ಸಂಗತಿ ಅಂದರೆ 41ನೇ ಇಸ್ವಿನಲ್ಲಿ ನಾಗೇಂದ್ರ ರಾಯರು ವಸಂತ ಸೇನ ಸಿನಿಮಾ, ಅದು ಶೂದ್ರಕರ ಮೃಚ್ಛಕಟಿಕ ನಾಟಕವನ್ನು ಇಟ್ಕೊಂಡು ಮಾಡಿದಂಥ ಸಿನಿಮಾ. ಟೈಟ್ಲ್ ಕಾರ್ಡ್ ಪ್ರಕಾರ ನಾಗೇಂದ್ರ ರಾಯರ ನಿರ್ದೇಶಕರಲ್ಲ, ರಾಮ್ ಶಿರೂರ್ ಅಂತೇಳಿ ನಿರ್ದೇಶಕರು. ಬಟ್ ನಾಗೇಂದ್ರ ರಾಯರ ಕಾನ್ಸೆಪ್ಟ್. ಆ ಸಿನಿಮಾ ಭಾಳ ಸ್ಪಷ್ಟವಾಗಿ ರಾಷ್ಟ್ರೀಯತಾವಾದವನ್ನು ಇಟ್ಕೊಂಡು ಮಾಡಿದಂಥ ಸಿನಿಮಾ. ನಿಮಗೆ ಒಂದು ಯಾವುದೋ ಸಂಸ್ಕೃತ ನಾಟಕದಲ್ಲಿ ರಾಷ್ಟ್ರೀಯತಾವಾದ ತರಬಹುದಾದರೆ ನಿಮಗೊಂದು ಸಮಕಾಲೀನ ಇಶ್ಯೂಗಳನ್ನು ಇಟ್ಕೊಂಡು ಯಾಕೆ ಮಾಡೋಕ್ಕಾಗಲ್ಲ? ಇದು ಮಾಡಿಲ್ಲ. ಅಥವಾ ನಮ್ಮಲ್ಲಿ ಶಂಕರ್ ನಾಗ್ ಅಂತವ್ರು ಆಕ್ಸಿಡೆಂಟ್ ಅಂತ ಮಾಡಿದ್ರು. ಒಂದು ಸೋಷಿಯಲ್ ಪ್ರಯತ್ನ ಅಂದು ಶಂಕರ್ ನಾಗ್ ಅವರು ಬಹುಶಃ ಇನ್ನೊಂದು 10 ವರ್ಷ ಇದ್ದಿದ್ರೆ ಈ ಥರದ ಪ್ರಯತ್ನಗಳನ್ನು ನಮ್ಮಲ್ಲಿ ಮಾಡ್ತಿದ್ರು ಏನೋ. ನಮ್ಮಲ್ಲಿ ಎಮರ್ಜೆನ್ಸಿ ಬಗ್ಗೆ ಎಲ್ಲೆಲ್ಲೆಲ್ಲೋ ಸಿನಿಮಾಗಳು ಬಂದಿದೆ. ಆದರೆ ಕನ್ನಡದಲ್ಲಿ ಒಂದೇ ಒಂದು ಸಿನಿಮಾ ಎಮರ್ಜೆನ್ಸಿಯ ಬಗ್ಗೆ ಬಂದಿದ್ದು ಚಂಡಮಾರುತ, ಪಟಾಭಿ ರಾಮರೆಡ್ಡಿ ಅವರು ಮಾಡಿದ್ದು. ಅದು ಕೂಡ ಎಮರ್ಜೆನ್ಸಿ ಆದಮೇಲೆ ಬಿಡುಗಡೆ ಏನಾಗಿತ್ತು ಅನ್ನೋದ್ರ ಹೌದು ಹೌದು ಹೌದು. ಬಿಟ್ಟರೆ ನಮ್ಮಲ್ಲಿ ಕರ್ನಾಟಕ ಏಕೀಕರಣ ಆಗಿದೆ. ಎಷ್ಟು ದೊಡ್ಡ ಸ್ವತಂತ್ರ ಹೋರಾಟದ ಚಳುವಳಿ ನಮ್ಮಲ್ಲಿ ನಡೆದಿದೆ. ಅಥವಾ ಕಾವೇರಿ ನದಿ ವಿವಾದದಂಥ ದೊಡ್ಡ ಸಮಸ್ಯೆ ನಾವು ಎದುರಿಸಿದ್ವಿ. ಇದೆಲ್ಲ ಸಿನಿಮಾಗಳಾಗೋ ಶಕ್ತಿ ಇತ್ತು. ಇನ್ನೊಂದು, ಕರ್ನಾಟಕದಲ್ಲಿ ನಮಗೆ ಕುವೆಂಪು ಅಂತಹ ಭಾಳ ದೊಡ್ಡ ಶಾಲೆ ಇದೆ. ಬೇಂದ್ರೆ ಅಂತವ್ರು ನೋಡಿದ್ವಿ. ನಮ್ಮಲ್ಲಿ ಭಾರತದ ಯಾವುದೇ ರಾಜ್ಯಗಳನ್ನು ತಗೊಳ್ಳಿ, ಅಲ್ಲೆಲ್ಲ ಬಹಳ ಮೇಜರ್ ರೈಟರ್ಸ್ ಮೇಲೆ ಬಂಗಾಳದಲ್ಲಿ ಸಾಲು ಸಾಲು ನೋಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಕುವೆಂಪು ಬಗ್ಗೆ ಯಾರು ಸಿನಿಮಾ ಮಾಡೋ ಧೈರ್ಯ ಮಾಡಲಿಲ್ಲ. ಬೇಂದ್ರೆ ಬಗ್ಗೆ ಮಾಡುವ ಸಿನಿಮಾ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಬಗ್ಗೆ ಮಾಡುವ ಸಿನಿಮಾ ಮಾಡಲಿಲ್ಲ. ಹಳಬರಲ್ಲೂ ಪಂಪನ ಬಗ್ಗೆ ಬರ್ಗೂರು ರಾಮಚಂದ್ರಪ್ಪನವರು ಇತ್ತೀಚೆಗೆ ಒಂದು ಸಿನಿಮಾ ಮಾಡಿದ್ರು. ಬಿಟ್ಟರೆ ಕುಮಾರವ್ಯಾಸ ಕನ್ನಡಕ್ಕೆ ಎಷ್ಟು ದೊಡ್ಡ ಕವಿ. ಕುಮಾರವ್ಯಾಸನ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಯಾಕೆ ಅನಿಸಿಲ್ಲ? ಇದು ಬಹುಶಃ ನಾವು ಈ ಸ್ಟಾರ್ಗಳನ್ನೆಲ್ಲ ಇಟ್ಕೊಂಡು ಸಿನಿಮಾ ಸೋಲ್ತಾ ಇದೆ ಅಂತ ಹೇಳ್ತೀವಲ್ಲ, ಕತೆ ಗೆಲ್ಲೋದಕ್ಕೆ ಸಾಧ್ಯ ಇದೆ. ಅದು ಅಣ್ಣವ್ರು ಯಾವಾಗಲೂ ಮಾತು ಹೇಳೋರು, ಕತೆ ನಮ್ಮನ್ನು ಗೆಲ್ಲಿಸ್ಬೇಕು ಪಾರು, ನಾವಲ್ಲ ಅಂತೇಳಿ. ಕತೆ ನಮ್ಮನ್ನು ಗೆಲ್ಲಿಸ್ಬೇಕು ಅನ್ನೋದು ಇವತ್ತಿನವ್ರಿಗೆ ಅರ್ಥ ಆಗ್ತಿಲ್ಲ. ದುರಂದರ್ ನೋಡಿದ ಮೇಲಾದರೂ ಕೂಡ ಕತೆ ಇವತ್ತಿನ ನಮ್ಮ ಸವಾಲು ಏನು, ಇವತ್ತು ನಾವು ಯಾಕೆ ಕಷ್ಟಪಡ್ತಾ ಇದ್ದೀವಿ ಅದು ನಿಮಗೆ ಅರ್ಥ ಆಗಬೇಕು. ಈಗ ನೋಡಿ, ಒಂದು LPGಯ ಸಮಸ್ಯೆ ಯುದ್ಧದಿಂದ ಶುರುವಾಯಿತು ಅಂತಂದರೆ ಅದು ಸಣ್ಣ ಊರಿಗೆ, ನಾನು ನಿನ್ನೆ ಎಳ್ನೀರು ಅವನದೇ ಅವನು 60 ರೂಪಾಯಿಗೆ ಮಾತಿದ್ವಿ, ಎಳ್ನೀರು 70 ರೂಪಾಯಿ ಅಂತೇಳಿ. ಯಾಕೆ ಅಂತಂದರೆ ಸರ್ ವಾರ್ ಎಫೆಕ್ಟ್. ಅಲ್ಲಿ ಎಳ್ನೀರಿಗೂ ವಾರ್ಗೂ ಏನಯ್ಯ ಸಂಬಂಧ ಅಂದರೆ ಸರ್ ಅವನು
ಲಾರಿ ಲೋಡ್ ಹೊಡಿಬೇಕಲ್ಲ, ಲಾರಿಯನ್ನು ಜಾಸ್ತಿ ದುಡ್ಡು ಕೇಳ್ತಾನೆ. ನಿಮಗೆ ಒಂದು ಎಲ್ಲೋ ಆಗ್ತಿರುವ ವಾರು ನಮ್ಮ ನಿತ್ಯ ಜೀವನವನ್ನು ಹೆಂಗೆ ಪ್ರವೇಶ ಮಾಡುತ್ತೆ? ಸಿನಿಮಾ ಇದನ್ನು ಗುರುತಿಸದೆ ಹೋದರೆ ಪ್ರಯೋಜನ ಏನು ಅಲ್ವಾ? ನೀವು ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಸಿನಿಮಾದ ಉದ್ದೇಶ ಆಗಲ್ಲ. ಅದು ಏನು ಎಂಟರ್ಟೈನ್ಮೆಂಟ್ ಸರ್ ಅದು? ಹೌದು ಹೌದು ಹೌದು. ಅದರಿಂದ ನಾವು ಪ್ಯಾನ್ ಇಂಡಿಯಾ ಅಂದ್ಕೂಡಲೇ ರಾಷ್ಟ್ರ ಮಟ್ಟದಲ್ಲಿ ಏನೋ ಒಂದು ಮಾಡ್ತೀವಿ. ಸೊ ನಿಮಗೆ KGF ಅಂತ ಸಿನಿಮಾ ಮಾಡೋದು, ಈ ಥರದ ಸಿನಿಮಾಗಳು ನೀವು ಯಾರನ್ನು ವಿಜೃಂಭಿಸ್ತಾ ಇದ್ದೀರಿ? ಸ್ಟಾರ್ಗಳನ್ನು ವಿಜೃಂಭಿಸ್ತಾ ಇದ್ದೀರ. ಕತೆ ಏನು ಅದರಲ್ಲಿ ಮುಖ್ಯ ಆಗ್ತಾ ಇಲ್ಲ. ಅದರಿಂದ ಬಹುಶಃ ದುರಂಧರಿಂದ ಕನ್ನಡ ಕಲಿಯಬಹುದಾದ ಪಾಠ ಏನು ಅಂದರೆ ಕತೆಗಳನ್ನು ವಿಜೃಂಭಿಸುವ ಸಿನಿಮಾಗಳನ್ನೇ ಅವರು ಮಾಡ್ಕೊಂಡು ಹೋಗಬೇಕು. ಮತ್ತು ಯಾಕೆ ನಮ್ಗೆ ಅಣ್ಣವ್ರು ಇವತ್ತಿಗೂ ಬಹಳ ಮುಖ್ಯ ಆಗ್ತಾರೆ ಅಂತಂದರೆ ಅವ್ರ ಕತೆಗಳನ್ನೇ ಎತ್ತಿರೋದು. ಅವ್ರು ಯಾವುದೇ ಸಿನಿಮಾ ಮಾಡಬೇಕಾದ್ರೂ ಕೂಡ ಕತೆಗೆ ಅಷ್ಟು ಸಮಯ ಕೊಡೋದು.